ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನೆಲ್ನ ಕಡೆಯಿಂದ ಅಪ್ಲೋಡ್ ಮಾಡುವಂತಹ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀವಿ. ಈ ಪುಸ್ತಕದಲ್ಲಿ ಇಂಗ್ಲಿಷ್ ಗ್ರಾಮರ್ ಅನ್ನ ನಿಮ್ಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಇಡೀ ನಮ್ಮ ಪುಸ್ತಕದಲ್ಲಿ ನೋಡೋದಾದ್ರೆ ನಿಮ್ಗೆ 1,000ಕ್ಕೂ ಹೆಚ್ಚು ಒಕ್ಯಾಬುಲರಿ ಸಿಗುತ್ತೆ. ಇಂಗ್ಲಿಷ್ನಿಂದ ಕನ್ನಡ ಹಾಗೆ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದ 200 ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನ ನೀವು ನೋಡ್ತೀರಾ. ಹಾಗೆ ಪ್ರಿಸಿ ರೈಟಿಂಗ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಪ್ರತಿಯೊಂದು ಮಾಡೆಲ್ ಪೇಪರ್ ನಲ್ಲಿ 100 ಪ್ರಶ್ನೆಗಳಿದ್ದು ಒಟ್ಟು 500 MCQs ಈ ಪುಸ್ತಕ ಒಳಗೊಂಡಿದೆ. ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನಮ್ಮ ಈ ಪುಸ್ತಕವನ್ನ ಖರೀದಿ ಮಾಡಬಹುದಿದೆ. ಈಗ ನಮ್ಮ ಪುಸ್ತಕ ಆನ್ಲೈನ್ ನಲ್ಲೂ ಕೂಡ ಅವೈಲಬಲ್ ಇದೆ. ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ನಲ್ಲೂ ಕೂಡ ನಿಮ್ಗೆ ನಮ್ಮ ಈ ಪುಸ್ತಕ ಲಭ್ಯವಿದ್ದು ನೀವಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಅದು ಪುಸ್ತಕವನ್ನ ತರಿಸ್ಕೊಳ್ಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ನ ಸೆಷನ್ ಅಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಈ ಒಂದು ಪ್ರಶ್ನೆಯನ್ನ ನಾನು ತಗೊಂಡ್ ಬಂದಿದ್ದೀನಿ. ಏನಿದೆ ಪ್ರಶ್ನೆ ನೋಡೋಣ. ಮೊದಲನೇದಾಗಿ ನಾವು ಪ್ರಶ್ನೆಯನ್ನು ಓದ್ಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ನಾನು ನಿಮ್ಗೆ ಇದನ್ನೇ ತಿಳಿಸುವಂಥದ್ದು. ಯು ಹ್ಯಾವ್ ಟು ರೀಡ್ ದಿ ಕ್ವೆಶ್ಚನ್. Let's see what is the question. India is well known for its traditional festivals all over the world. As it is a secular country with diversity in religions, every month some festival celebration happens. These festivals can be religious, seasonal, or are of national importance. Every festival is celebrated uniquely in different ways according to their ritual, as each of them has its unique importance. ಹೀಗಿದೆ. ನೋಡೋಣ ಬನ್ನಿ ಇದನ್ನ ಕನ್ನಡ ಭಾಷೆಗೆ ನಾವು ಹೇಗೆ ಬರಿತೀವಿ ಅಂತ. ಅದಕ್ಕೂ ಮುನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ ಪಾಠಶಾಲೆ ಇದಕ್ಕಿನ್ನೂ ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಜಾಯಿನ್ ಆಗಿ ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನ ಅಲ್ಲಿ ನಾವು ಶೇರ್ ಮಾಡ್ತೀವಿ. ಟೆಲಿಗ್ರಾಮ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಸಿಗುತ್ತೆ. ಅದಲ್ಲದೆ ಇದೇ ಸೆಷನ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಏನ್ ಹೇಳಿದ್ದಾರೆ ನೋಡಿ, ಇಂಡಿಯಾ ಅಂತ ಹೇಳಿದ್ದಾರೆ. ತಗೊಳ್ಳೋಣ. ಭಾರತ. ಈಸ್ ವೆಲ್ ನೋನ್ ಅಂದ್ರೆ ಹೆಸರುವಾಸಿ ಅಂತ ಹೇಳ್ತೀವಿ. ಹೆಸರುವಾಸಿ ಅಂತ ತಗೊಳ್ಳೋಣ. ಯಾಕೆ? ಫಾರ್ ಇಟ್ಸ್ ಟ್ರೆಡಿಷನಲ್ ಫೆಸ್ಟಿವಲ್ಸ್. ಟ್ರೆಡಿಷನಲ್ ಅನ್ನುವಂಥದ್ದನ್ನ ಹೇಳ್ಬಹುದು ನಾವು ಸಾಂಪ್ರದಾಯಿಕ ಅಂತ. ಇಟ್ಸ್ ಅಂತ ಕೊಟ್ಟಿದ್ದಾರಲ್ವಾ, ತನ್ನ, ಫೆಸ್ಟಿವಲ್ಸ್ ಹಬ್ಬಗಳು ಅಂತ ತಗೊಳ್ಳೋಣ. ಆಲ್ ಓವರ್ ದಿ ವರ್ಲ್ಡ್ ಇಡೀ ಪ್ರಪಂಚದಲ್ಲಿ ಅಂತ ಬರುತ್ತದೆ. ಇಷ್ಟನ್ನು ಸೇರಿಸಿ ಎರಡೇ ಪದ ನಾವು ಬರೆಯೋದು, ಇಡೀ ಪ್ರಪಂಚದಲ್ಲಿ. ನೋಡಿ ಹೀಗೆ ಇಲ್ಲಿ ನಾನು ಈ ಪದಗಳಿಗೆ ಒಕ್ಯಾಬುಲರಿಯನ್ನ ಬರೆದಿದ್ದೀನಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನಾವು ಮಾತಾಡ್ತಾ ಇರುವಂತದ್ದು ಒಂದು ದೇಶದ ಬಗ್ಗೆ. ಆ ದೇಶ ಯಾವುದು ಅಂತ ಹೇಳ್ತಾ ಇದ್ದಾರೆ? ಇಂಡಿಯಾ, ಭಾರತ ಅಲ್ವಾ. ನೋಡಿ, ಇಂಡಿಯಾ ಹೆಸರುವಾಸಿಯಾಗಿದೆ. ಯಾವುದಕ್ಕಂತ ಹೆಸರುವಾಸಿಯಾಗಿರುವಂಥದ್ದು? ತನ್ನ ಸಾಂಪ್ರದಾಯಿಕ ಹಬ್ಬಗಳಿಗೆ. ಎಲ್ಲಿ ಹೆಸರುವಾಸಿಯಾಗಿರುವಂಥದ್ದು? ಪ್ರಪಂಚದಲ್ಲಿ. ಹಾಗಾಗಿ ಹೆಸರುವಾಸಿಯಾಗಿದೆ ಅನ್ನುವಂಥದ್ದು ವರ್ಬ್ ಆಗುತ್ತೆ. ಇನ್ನು ಉಳಿದಿರುವಂಥದ್ದು ಯಾವುದಕ್ಕಾಗಿ ಹೆಸರುವಾಸಿಯಾಗಿದೆ, ಎಲ್ಲಿ ಹೆಸರುವಾಸಿಯಾಗಿದೆ, ವೇರ್ ಇಟ್ ಈಸ್ ವೆಲ್ ನೋನ್, ಅದನ್ನ ನಾವು ಆಬ್ಜೆಕ್ಟ್ ನಲ್ಲಿ ಬರಿತೀವಿ. ಸ್ವಲ್ಪ ಗಮನಿಸಿ, ಇಂಗ್ಲಿಷ್ ನಲ್ಲಿ ವಾಕ್ಯ ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ನಾವು ಕನ್ನಡದಲ್ಲಿ ಬರೆಯೋಣ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್ ಅಂತ. ಹೇಗೆ ವಾಕ್ಯ ರಚನೆ ಆಗುತ್ತೆ ನೋಡಿ, ಬರಿತಾ ಇದ್ದೀನಿ. ಭಾರತವು ಎಲ್ಲಿ? ಪ್ರಪಂಚದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ. ಎರಡರಲ್ಲಿ ಒಂದು. ಪ್ರಪಂಚದಲ್ಲಿ. ಯಾಕಾಗಿ? ತನ್ನ ಸಾಂಪ್ರದಾಯಿಕ
ತನ್ನ ಸಾಂಪ್ರದಾಯಿಕ ಹಬ್ಬಗಳಿಗೆ ಏನಾಗಿದೆಯಂತೆ, ಹೆಸರುವಾಸಿಯಾಗಿದೆ. ನೋಡಿ, ಈ ರೀತಿಯಲ್ಲಿ ತಗೊಳ್ಬಹುದು. ಹೆಸರುವಾಸಿಯಾಗಿದೆ, ಫುಲ್ ಸ್ಟಾಪ್. ನೋಡಿದ್ರ, ಹೀಗಿಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಮೊದಲನೇದಾಗಿ ಏನ್ ಬರ್ದೆ, ಭಾರತ. ಇದು ಎಲ್ಲಿ ಅಂತ ಫಸ್ಟ್ ಬರ್ತಿದ್ದೀನಿ. ಪ್ರಪಂಚದಲ್ಲಿ. ಯಾವುದಕ್ಕಾಗಿ? ಸಾಂಪ್ರದಾಯಿಕ ಹಬ್ಬಗಳಿಗಾಗಿ ಏನಾಗಿದೆ, ಹೆಸರುವಾಸಿಯಾಗಿದೆ. ನೋಡಿದ್ರ, ಹೇಗೆ ನಾನು ಕನ್ನಡದಲ್ಲಿ ವಾಕ್ಯ ರಚನೆ ಮಾಡೋದಕ್ಕೆ ಇಲ್ಲಿ ಹೇಳಿದ್ನಲ್ವಾ, ಅದೇ ಫಾರ್ಮುಲಾನ ಬಳಸಿದ್ದೀನಿ ಅಂತ. ಹೀಗೆ ನಾವು ಮೊದಲನೇ ವಾಕ್ಯವನ್ನ ರಚನೆ ಮಾಡಿದ್ದೀವಿ. ಇಟ್ಸ್ ನಾಟ್ ದಟ್ ನೀವು ಯಾವಾಗ್ಲೂ ಕೂಡ ಫಾರ್ಮುಲಾನೇ ಬಳಸಬೇಕು ಅಂತ. ನಾನು ಯಾಕೆ ಹೀಗೆ ನಿಮ್ಗೆ ಹೇಳ್ಕೊಡೋದು ಅಂತ ಅಂದ್ರೆ, ಸೆಂಟೆನ್ಸ್ ಫ್ರೇಮ್ ಮಾಡೋದು ಕಷ್ಟ ಆಗ್ತಿದೆ ಅಂತದಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅದನ್ನ ನಿಮ್ಗೆ ಅಟ್ಲೀಸ್ಟ್ ಐಡೆಂಟಿಫೈ ಮಾಡೋದು ಗೊತ್ತಾದ್ರೆ ಒಂದಾದ್ಮೇಲೆ ಒಂದು ಬರ್ಕೊಂಡು ಹೋಗ್ತಿದ್ದ ಹಾಗೆ ವಾಕ್ಯವೇ ರಚನೆ ಆಗ್ಬಿಡುತ್ತೆ. ನೀವು ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ಳೋ ಅಷ್ಟಿರೋದಿಲ್ಲ. ಹಾಗಾಗಿ ಈ ಮೆಥಡ್ ಈಸಿ ಅಂತ ತುಂಬಾ ಜನ ನನ್ಗೆ ಹೇಳಿದ್ದಾರೆ. ಹಾಗಾಗಿ ಇದನ್ನೇ ನಾನು ನಿಮ್ಗೆ ಹೇಳ್ಕೊಡುವಂಥದ್ದು. ಇದಲ್ಲದೆ ಡೈರೆಕ್ಟ್ ಆಗಿ ವಾಕ್ಯ ರಚನೆ ಮಾಡೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಅದು ಕೂಡ ಇರುತ್ತೆ ನಮ್ಮ ಸೆಷನ್ಸ್ ನಲ್ಲಿ. ಎರಡನ್ನೂ ಹೇಳ್ಕೊಡ್ತೀನಿ. ನಿಮಗೆ ಎರಡರಲ್ಲಿ ಯಾವುದು ಸೂಕ್ತ ಅನ್ಸುತ್ತೆ, ಯಾವುದು ಓಕೆ ಇದು ಬೆಟರ್ ಇದೆ ಅಂತ ನಿಮಗೆ ಅನ್ಸುತ್ತೆ, ನೀವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಆಸ್ ಇಟ್ ಈಸ್ ಅ ಸೆಕ್ಯುಲರ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಸೆಕ್ಯುಲರ್ ಇನ್ ದ ಸೆನ್ಸ್ ಜಾತ್ಯತೀತ. ಗೊತ್ತಿಲ್ಲ ಅಂತಂದ್ರೆ ಬರ್ಕೊಳ್ಳಿ. ಕಂಟ್ರಿ ದೇಶ. ಆಸ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಆಗಿರುವುದರಿಂದ ಅಂತ ಬರುತ್ತೆ. ಎಲ್ಲೇ ಆಸ್ ಇಟ್ ಈಸ್ ಅಂತ ಇದ್ದಲ್ಲಿ ಇದನ್ನ ಹೀಗೆ ಬರಿತೀವಿ. ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ವಿತ್ ಡೈವರ್ಸಿಟಿ ಇನ್ ರಿಲಿಜನ್ಸ್. ವಿತ್ ಡೈವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಡೈವರ್ಸಿಟಿ ಈಸ್ ನಥಿಂಗ್ ಬಟ್ ವೈವಿಧ್ಯತೆ ಅಂತ ಹೇಳ್ತೀವಿ. ಯಾವುದ್ರಲ್ಲಿ? ಇನ್ ರಿಲಿಜನ್ಸ್. ಧರ್ಮಗಳಲ್ಲಿ ಅಂತ ತಗೊಳ್ಳೋಣ. ಕಮ ಎವ್ರಿ ಮಂತ್, ಪ್ರತಿ ತಿಂಗಳು ಅಂತ ಬರುತ್ತಿದ್ದು. ಪ್ರತಿ ತಿಂಗಳು ಸಮ್ ಫೆಸ್ಟಿವಲ್ ಸೆಲೆಬ್ರೇಷನ್ ಹ್ಯಾಪನ್ಸ್. ಸಮ್ ಕೆಲವು, ಫೆಸ್ಟಿವಲ್ ಹಬ್ಬ, ಸೆಲೆಬ್ರೇಷನ್ ಅಂತ ಕೊಟ್ಟಿದ್ದಾರೆ. ಆಚರಣೆ ಅಂತ ತಗೊಳ್ಳೋಣ. ಹ್ಯಾಪನ್ಸ್ ಆಗುತ್ತದೆ, ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ವೊಕ್ಯಾಬ್ಯುಲರಿಯನ್ನ ತಗೊಂಡಿದ್ದೀನಿ. ಏನ್ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಕಾಮ ಇದೆ, ಸೊ ಹಾಗಾಗಿ ನಾವು ಇಲ್ಲಿಗೆ ಡಿವೈಡ್ ಮಾಡ್ಕೊಳ್ಳೋಣ. ಯಾವುದೇ ಒಂದು ಲೆಂಥಿ ಸೆಂಟೆನ್ಸ್ ಬಂದಾಗ ಈ ರೀತಿ ನಮಗೆ ಪಂಕ್ಚುಯೆನ್ಸ್ ಇದ್ದೇ ಇರುತ್ತೆ. ಈ ಪಂಕ್ಚುಯೇಷನ್ಸ್ ನೆಲ್ಲ ನೋಡ್ಕೊಂಡು ನಾವು ಇಲ್ಲಿಗೆ ವಾಕ್ಯವನ್ನ ಭಾಗ ಮಾಡ್ಕೊಂಡಾಗ ಲೆಂಥಿ ಸೆಂಟೆನ್ಸ್ ಸ್ಮಾಲ್ ಸೆಂಟೆನ್ಸ್ ಆಗುತ್ತೆ. ಏನ್ ಹೇಳಿದ್ದಾರೆ? ಆಸ್ ಇಟ್ ಈಸ್ ಅ ಸೆಕ್ಯುಲರ್ ಕಂಟ್ರಿ ವಿತ್ ಡೈವರ್ಸಿಟಿ ಇನ್ ರಿಲಿಜನ್ಸ್. ಧರ್ಮಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರುವಂತಹ ಜಾತ್ಯತೀತ ದೇಶ ನಮ್ಮ ಭಾರತ ಆಗಿದೆ. ಪ್ರತಿ ತಿಂಗಳು ಇಲ್ಲಿ ಕೆಲವು ಹಬ್ಬಗಳನ್ನ ನಾವು ನೋಡ್ತಲೇ ಇರ್ತೀವಿ, ಆಚರಿಸ್ತಲೇ ಇರ್ತೀವಿ. ಅದನ್ನ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ದೇಶದ ಬಗ್ಗೆ ಹೇಳಿದ್ದಾರೆ. ಎರಡನೇದಾಗಿ ಪ್ರತಿ ತಿಂಗಳು ಬರುವಂತಹ ಹಬ್ಬದ ಬಗ್ಗೆ ಹೇಳಿದ್ದಾರೆ. ಎರಡನ್ನು ಸಪರೇಟ್ ಆಗಿ ಬರೆಯೋಣ. ಹೇಗೆ ಬರೆಯೋದು ನೋಡಿ. ಧರ್ಮಗಳಲ್ಲಿ ಏನಿದೆ? ಡೈವರ್ಸಿಟಿ ಅಲ್ವಾ? ವೈವಿಧ್ಯತೆಯನ್ನು ಹೊಂದಿರುವ ಎಂತಹ ದೇಶ? ಜಾತ್ಯತೀತ ದೇಶವಾಗಿರುವುದರಿಂದ ಹೀಗೆ ಬರುತ್ತೆ. ಓಕೆ, ದೇಶವಾಗಿರೋದ್ರಿಂದ ನಮ್ಮಲ್ಲಿ ಪ್ರತಿ ತಿಂಗಳು ಒಬ್ರದಲ್ಲ ಒಬ್ರದು ಹಬ್ಬ ಇದ್ದೇ ಇರುತ್ತೆ. ಸೊ ವಿಲ್ ಬಿ ಸೆಲೆಬ್ರೇಟಿಂಗ್ ಎವ್ರಿ ಮಂತ್. ಅದನ್ನ ಅವರು ಹೇಳಿರುವಂಥದ್ದು. ಬರಿತಾ ಇದ್ದೀನಿ. ಪ್ರತಿ ತಿಂಗಳು ಕೆಲವು ಹಬ್ಬಗಳ ಆಚರಣೆಯಾಗುತ್ತದೆ. ಹೀಗೆ ಬರಿಬಹುದು. ಕೆಲವು ಹಬ್ಬಗಳ ಆಚರಣೆಯಾಗುತ್ತದೆ, ಫುಲ್ ಸ್ಟಾಪ್. ನೋಡಿ, ಹೀಗಿಲ್ಲಿ ನಾನು ವಾಕ್ಯವನ್ನ ತಗೊಂಡಿದ್ದೀನಿ. ಯಾವುದೇ ಫಾರ್ಮುಲಾ ಬಳಸಿಲ್ಲ. ನಾನು ಇದನ್ನೇ ಹೇಳಿದ್ದು. ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಎರಡನ್ನೂ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಮೊದಲನೇದಾಗಿ ಈ ಭಾಗ ನಮ್ಮ ದೇಶದ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಈ ಭಾಗ
ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು ನಾವು ಆಚರಿಸುವಂತಹ ಹಬ್ಬಗಳ ಬಗ್ಗೆ ಮಾತಾಡಿದ್ದಾರೆ. ಎರಡನ್ನೂ ಕೂಡ ಸಪರೇಟ್ ಆಗಿ ತಗೊಳ್ಳಲಾಗಿದೆ ಅಷ್ಟೇ. ಕ್ಲಿಯರ್? ಇದು 2ನೇ ವಾಕ್ಯವಾಗಿತ್ತು. 3ನೇ ವಾಕ್ಯದ ಕಡೆಗೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ದೀನಿ. ಈಗ ಡಿಸೆಂಬರ್ 23ಕ್ಕೆ ಇದ್ದಂತಹ ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ ಅಲ್ವಾ? ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್, ಸೊ ದಟ್ ಅವರಿಗೆ ಹೆಚ್ಚಿನ ಸಮಯ ಸಿಕ್ತು. ಇನ್ನೂ 1 ತಿಂಗಳ ಕಾಲ ಸಮಯ ಸಿಕ್ಕಿದೆ ನಿಮಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮ ಪ್ರಾಕ್ಟೀಸ್ಗೆ ನಾವು ಸಹಾಯ ಮಾಡೋಣ ಅಂತ ಈ ಕ್ರಾಶ್ ಕೋರ್ಸ್ ಒಂದನ್ನ ಪ್ರಾರಂಭ ಮಾಡ್ತಾರೆ. ನಿಮ್ಮ ಪ್ರಾಕ್ಟೀಸ್ಗೆ ಸಹಾಯ ಮಾಡೋದಕ್ಕೆ ನಮ್ಮ ಈ ಕ್ರಾಶ್ ಕೋರ್ಸ್ ಸಿದ್ಧವಿದೆ. ಇದರಲ್ಲಿ ನಾನು ನಿಮಗೆ ನಿಮ್ಮ 545 ಹಾಗೆ 402 ಎರಡೂ ಎಕ್ಸಾಮ್ಸ್ಗೆ ಉಪಯೋಗ ಆಗುವಂತಹ ಎಲ್ಲ ಮಾಹಿತಿಯನ್ನ ಕೊಡ್ತೀನಿ. ಟ್ರಾನ್ಸ್ಲೇಷನ್, ಫ್ರಿಸಿ, ಎಸ್ಸೆ ಈ ಎಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಬೇಸಿಕ್ ಇಂದ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ವಿಳಾಸಕ್ಕೆ ನಮ್ಮದೊಂದು ಪುಸ್ತಕ ಬಂದು ತಲುಪುತ್ತೆ. ಹಾರ್ಡ್ ಕಾಪಿ ಪುಸ್ತಕವಾಗಿದೆ ಇದು. ಇದರಲ್ಲಿ ನಾನು ನಿಮಗೆ 100 ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಗ್ರಾಮರ್ ಪಾಯಿಂಟ್ಸ್ ಕೂಡ ಇದೆ. 50 ಇಂಗ್ಲಿಷ್ ಕನ್ನಡ, 50 ಕನ್ನಡ ಟು ಇಂಗ್ಲಿಷ್. ಇದನ್ನ ನೀವು ಸೋರ್ಸ್ ಆಗಿ ಇಟ್ಕೊಂಡು ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬಹುದು. ಎಸ್ಸೆಗೆ ಸಂಬಂಧಿಸಿದ ಹಾಗೆ ನಾ ಟಾಪ್ 20 ಕರೆಂಟ್ ಅಫೇರ್ಸ್ ನ ಎಸ್ಸೆ PDF ಅನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಅದು ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಇರುತ್ತೆ. ಈ ರೀತಿಯ ಒಂದು PSI ಪೇಪರ್ 1ಗೆ ಸಂಬಂಧಿಸಿದ ಬೇಸಿಕ್ ಇಂದ ಹೇಳ್ಕೊಡ್ತಾ ಇರುವಂತಹ ಕ್ರಾಶ್ ಕೋರ್ಸ್ ಅನ್ನ ನಮ್ಮ ವೇದಾಂತ್ ಪಾಠಶಾಲೆ ಎಲ್ಲ PSI ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಪ್ರಾರಂಭ ಮಾಡಿದೆ. ನೀವು ಕೂಡ ಈ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಈ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೂರನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ದೀಸ್ ಫೆಸ್ಟಿವಲ್ಸ್ ಅಂತ ಕೊಟ್ಟಿದ್ದಾರೆ. ದೀಸ್ ಈ ಫೆಸ್ಟಿವಲ್ಸ್ ಹಬ್ಬಗಳು can be religious, seasonal or are of national importance. Religious, dharmika, seasonal, kalochita or athava are of national importance. ರಾಷ್ಟ್ರೀಯ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಪ್ರಾಮುಖ್ಯತೆ. ಅಂಡ್ ಇಲ್ಲಿ ಕ್ಯಾನ್ ಇದನ್ನ ಬಹುದು ಅಂತ ಹೇಳ್ತೀವಿ. ಎಸ್, ಏನ್ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ನಾವು 2ನೇ ವಾಕ್ಯದಲ್ಲಿ ನೋಡಿದ್ವಿ. ಏನಿತ್ತು ಅದರಲ್ಲಿ ಮಾಹಿತಿ? ಪ್ರತಿ ತಿಂಗಳು ನಮ್ಮ ಭಾರತದಲ್ಲಿ ಒಂದಲ್ಲ ಒಂದು ಹಬ್ಬ ಇರುತ್ತೆ ಅಂತ. ಅದು ಧಾರ್ಮಿಕ ಹಬ್ಬಗಳಿಗೆ ಸಂಬಂಧಿಸಿರಬಹುದು, ಕಾಲೋಚಿತ ಸೀಸನಲ್ ಫೆಸ್ಟಿವಲ್ಸ್ಗೆ ಸಂಬಂಧಿಸಿರಬಹುದು, ಅಥವಾ ರಾಷ್ಟ್ರೀಯ ಹಬ್ಬಗಳಿಗೂ ಕೂಡ ಅದು ಸಂಬಂಧಿಸಿರಬಹುದಾಗಿರುತ್ತೆ. ಈ ರೀತಿಯಲ್ಲಿ ನಾವು ಪ್ರತಿ ತಿಂಗಳು ಒಂದಲ್ಲ ಒಂದು ಹಬ್ಬವನ್ನ ನೋಡ್ತೀವಿ. ಹೀಗೆ ಅವರಲ್ಲಿ ಹೇಳಿರುವಂಥದ್ದು. ಇದನ್ನ ಈ ರೀತಿಯಲ್ಲಿ ಬರೀಬಹುದು. ಕಂಟಿನ್ಯೂಯೇಷನ್ ಇದು ಈ ಹಬ್ಬಗಳು 2ನೇ ವಾಕ್ಯದಿಂದ ಇದು ಲಿಂಕ್ ನ ತಗೊಂಡು ಬರ್ತಾ ಇದೆ. ಈ ಹಬ್ಬಗಳು 3 ರೀತಿಯಲ್ಲಿದೆ. ಮೊದಲನೇದು ಬರಿತಾ ಇದ್ದೀನಿ ಧಾರ್ಮಿಕ, 2ನೇದು ಬರಿತಾ ಇದ್ದೀನಿ ಕಾಲೋಚಿತ, ಅಥವಾ 3ನೇದೇನಂತ ಹೇಳಿದ್ದಾರೆ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರಬಹುದು. ಫುಲ್ ಸ್ಟಾಪ್. ನೋಡಿ, ಹೀಗೆ ಇಲ್ಲಿ ನಾನು ವಾಕ್ಯವನ್ನ ತಗೊಂಡಿದ್ದೀನಿ. ಇಲ್ಲಿ ಹಿಂದಿನ ವಾಕ್ಯದಿಂದ ತಗೊಂಡ್ ಬಂದ್ವಲ್ವಾ, ಇದೆ ಸಬ್ಜೆಕ್ಟ್ ಆಗುತ್ತೆ ಲಿಂಕಿಂಗ್. ಇದನ್ನ ನಾವು ಲಿಂಕಿಂಗ್ ವರ್ಡ್ ಅಂತ ಕೂಡ ಹೇಳ್ತೀವಿ. ಹೊಂದಿರಬಹುದು ಕ್ಯಾನ್ ಬಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ನಾವು ವರ್ಡ್ ಅಂತ ಹೇಳ್ತೀವಿ. ಏನನ್ನ ಹೊಂದಿರಬಹುದಂತೆ? 3 ರೀತಿಯ ಇನ್ಫಾರ್ಮೇಶನ್ ಇದೆ. ಒಂದು ಧಾರ್ಮಿಕ, ಕಾಲೋಚಿತ, ರಾಷ್ಟ್ರೀಯ ಪ್ರಾಮುಖ್ಯತೆ. ಇಷ್ಟನ್ನು ಸೇರಿಸಿ ಆಬ್ಜೆಕ್ಟ್ ಅಂತ ತಗೊಳ್ಬಹುದಾಗಿರುತ್ತೆ. ಇಲ್ಲಿ ನಾನು ವಾಕ್ಯ ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಬಳಸಿದ್ದೀನಿ. ನಮ್ಮ ಸೆಷನ್ ನ 4ನೇ ವಾಕ್ಯ ಹೀಗಿದೆ. ಎವ್ರಿ ಫೆಸ್ಟಿವಲ್ ಅಂತ ಕೊಟ್ಟಿದ್ದಾರೆ. ಎವ್ರಿ ಪ್ರತಿ, ಫೆಸ್ಟಿವಲ್ ಹಬ್ಬ, ಈಸ್ ಸೆಲಿಬ್ರೇಟೆಡ್
ಇದನ್ನ ನಾವು ತಗೊಳ್ಬಹುದು ಆಚರಿಸಲಾಗುತ್ತದೆ. ಹೇಗೆ? ಯೂನಿಕ್ಲಿ. ಯೂನಿಕ್ಲಿ ಇಸ್ ನಥಿಂಗ್ ಬಟ್ ವಿಶಿಷ್ಟ ಅಥವಾ ವಿಭಿನ್ನವಾಗಿರುವಂಥದ್ದು. ಸಮಥಿಂಗ್ ವಿಚ್ ಇಸ್ ವೆರಿ ಡಿಫ್ರೆಂಟ್, ಅದನ್ನು ನಾವು ಹೇಳ್ತೀವಿ ಯೂನಿಕ್ಲಿ. ಹೇಗೆ? ಇನ್ ಡಿಫ್ರೆಂಟ್ ವೇಸ್, ವಿವಿಧ ರೀತಿಯಲ್ಲಿ. ಅಕಾರ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಇಸ್ ನಥಿಂಗ್ ಬಟ್ ಪ್ರಕಾರ. ಟು ದೇರ್ ರಿಚುವಲ್ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ಆಚಾರ ವಿಚಾರವನ್ನ ಪಾಲನೆ ಮಾಡ್ತಾರೆ ಅಲ್ವಾ. ಈಗ ನಮ್ಮಲ್ಲಿ ಒಂದು ರೀತಿಯ ಪೂಜೆ ಇರುತ್ತೆ, ನಿಮ್ಮಲ್ಲಿ ಒಂದು ರೀತಿ, ಅಥವಾ ನಾವಿಬ್ರು ಒಂದೇ ರೀತಿ ಪೂಜೆ ಮಾಡಿ ಮತ್ತೊಬ್ರು ಬೇರೆ ರೀತಿ ಪೂಜೆ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ? ಬದಲಾಗುತ್ತೆ. ಡಿಪೆಂಡಿಂಗ್ ಆನ್ ದ ಏರಿಯಾಸ್ ವೇರ್ ವಿ ಲೀವ್ ಅಂಡ್ ದ ಥಿಂಗ್ ವಾಟ್ ಅವರ್ ಪ್ರೀವಿಯಸ್ ಜನರೇಷನ್ ಅಥವಾ ನಮ್ಮ ಆನ್ಸಿಸ್ಟರ್ಸ್ ಅವರೆಲ್ಲ ಏನ್ ಫಾಲೋ ಮಾಡಿದ್ರು ನಾವು ಅದನ್ನ ಫಾಲೋ ಮಾಡ್ಕೋತಾ ಹೋಗ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಆಚಾರ ವಿಚಾರ ವಿಚ್ ಈಸ್ ರಿಚುವಲ್. ದೇರ್ ಅವರ, ರಿಚುವಲ್ ತಗೊಳ್ಳೋಣ, ಆಚಾರ ವಿಚಾರ. ಆಸ್ ಈಚ್ ಆಫ್ ದೆಮ್, ಅವು ಅಂತ ತಗೊಳ್ಬಹುದು. ಹ್ಯಾಸ್ ಇಟ್ಸ್ ಯೂನಿಕ್ ಇಂಪಾರ್ಟೆನ್ಸ್. ಆಲ್ರೆಡಿ ಇಲ್ಲಿ ಯೂನಿಕ್ಲಿ ಅಂತ ಬರ್ದಿದ್ದೀವಿ, ವಿಚ್ ಇಸ್ ನಥಿಂಗ್ ಬಟ್ ಯೂನಿಕ್, ಸೇಮ್. ಇಟ್ಸ್, ಅದರ, ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ ಪ್ರಾಮುಖ್ಯತೆ. ಏನ್ ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಭಾರತದಲ್ಲಿ ಆಚರಣೆ ಮಾಡುವಂತಹ ಪ್ರತಿ ಹಬ್ಬವು ಏನಾಗಿದೆಯಂತೆ? ವಿಶಿಷ್ಟವಾಗಿದೆ. ಇದರಲ್ಲಿ ವಿವಿಧ ರೀತಿಯ ಆಚಾರ ವಿಚಾರಗಳನ್ನ ಅದರ ಪ್ರಕಾರ ನಾವೇನ್ ಮಾಡ್ತೀವಿ, ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಹಬ್ಬ ಇರಬಹುದು, ಅದನ್ನ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ತನ್ನದೇ ಆದಂತಹ ಒಂದು ಮಹತ್ವವಾದಂತಹ ಸ್ಥಾನವಿದೆ. ಹಾಗೆ ಅದರ ವಿಶಿಷ್ಟತೆ ಬಗ್ಗೆ ಇಲ್ಲಿ ಹೇಳಿರುವಂಥದ್ದು. ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ? ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿಗ ನಾನು ಬರಿತಾ ಇದ್ದೀನಿ, ಪ್ರತಿಯೊಂದು ಹಬ್ಬಕ್ಕೂ ಏನೇನು? ಒಂದೊಂದು ವಿಶಿಷ್ಟ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶಿಷ್ಟ ಪ್ರಾಮುಖ್ಯತೆ ಇದೆ. ಹಾಗಾಗಿ ಅವರವರ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ, ಆಗ್ಲೇ ಹೇಳಿದ್ನಲ್ವಾ, ನಾವು ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ತೀವಿ. ಸೊ ಅದರ ಪ್ರಕಾರ ನಾವು ಹಬ್ಬವನ್ನ ಆಚರಿಸ್ತೀವಿ. ಅವರವರ ಆಚಾರ ವಿಚಾರದ ಪ್ರಕಾರ ವಿಭಿನ್ನ ರೀತಿಯ ಅಥವಾ ವಿವಿಧ ರೀತಿಯಲ್ಲಿ, ಎನಿಥಿಂಗ್. ಓಕೆ, ವಿಭಿನ್ನ ರೀತಿಯಲ್ಲಿ. ಯಾವ ರೀತಿ? ಯೂನಿಕ್ಲಿ ಅಂತ ಕೊಟ್ಟಿದ್ದಾರೆ. ವಿಶಿಷ್ಟವಾಗಿ ಏನ್ ಮಾಡಲಾಗುತ್ತೆ? ಆಚರಿಸಲಾಗುತ್ತದೆ. ಫುಲ್ ಸ್ಟಾಪ್. ಹೀಗೆ ಇಲ್ಲಿ ನಾನು ವಾಕ್ಯವನ್ನ ತಗೊಂಡಿದ್ದೀನಿ. ಗಮನಿಸ್ಬೇಕು ನೀವಿಲ್ಲಿ, ನಾನು ಪ್ರತಿಯೊಂದು ಹಬ್ಬ ಅಂತೇನ್ ಬರ್ದಿದ್ದೆ ಅಲ್ವಾ, ಇದೇ ಏನಾಯ್ತು? ಇಲ್ಲಿಯ ಸಬ್ಜೆಕ್ಟ್ ಆಯ್ತು. ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಹೇಗೆ ಆಚರಣೆ ಮಾಡ್ತಾರೆ? ವಿಶಿಷ್ಟವಾಗಿ. ಯಾವುದರ ಪ್ರಕಾರ ಆಚರಣೆ ಮಾಡ್ತಾರೆ? ಅವರವರ ಆಚಾರ ವಿಚಾರದ ಪ್ರಕಾರ. ಹಾಗಾಗಿ ಪ್ರತಿಯೊಂದು ಹಬ್ಬವು ತನ್ನ ಪ್ರಾಮುಖ್ಯತೆಯನ್ನ ಹೊಂದಿದೆ. ಅದನ್ನ ಆಬ್ಜೆಕ್ಟ್ ನಲ್ಲಿ ಬರ್ದಿದ್ದೀನಿ. ಈ ರೀತಿಯಲ್ಲಿ ವಾಕ್ಯ ರಚನೆ ಮಾಡುವಾಗ ನಾವು ಕನ್ನಡದಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಬಳಸಬಹುದಾಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಮ್ಮ ಇಂಡಿಯನ್ ಫೆಸ್ಟಿವಲ್ಸ್ ನ ಬಗ್ಗೆ ನಾನು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ನಿಮ್ಮ ಪರೀಕ್ಷೆಯಲ್ಲಿ ಯಾವಾಗ್ಲೂ ಕರೆಂಟ್ ಟಾಪಿಕ್ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ, ಜನರಲ್ ಟಾಪಿಕ್ ಕೂಡ ಕೊಡಬಹುದಾಗಿರುತ್ತೆ. ಹಾಗಾಗಿ ನಾನು ನಿಮ್ಮ ಜೊತೆಯಲ್ಲಿ ಜನರಲ್ ಟಾಪಿಕ್ಸ್ಗೆ ಸಂಬಂಧಿಸಿರುವಂತಹ ವಿಷಯಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವುಗಳನ್ನ ನೋಟ್ ಮಾಡ್ಕೊಳ್ಳಿ, ವೊಕ್ಯಾಬ್ಯುಲರಿಯ ನೋಟ್ ಮಾಡ್ಕೊಳ್ಳಿ. ಇದೆಲ್ಲವೂ ನಿಮಗೆ ಬಹಳ ಸಹಾಯವನ್ನ ಮಾಡುತ್ತೆ. ಓಕೆ, ಸೊ ದಿಸ್ ವಾಸ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆಯ ಕೋರ್ಸ್ಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದ್ರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ
ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.